ತಾಲೂಕು ಪಂಚಾಯತಿ ಗುರುವಿನಹಳ್ಳಿ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದ್ದೀರಿ. ನಾಯಕರು ಕೆಟಗಿರಿ ಬಂದರೆ ನಾನು ಆಕಾಂಕ್ಷಿ ಅಲ್ಲ ಅಭ್ಯರ್ಥಿನಿ ಅನ್ನೋಂಥ ವಿಷಯನೂ ಕೂಡ ಮಾತಾಡಿದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಚುನಾವಣೆಗೆ ಈ ಗ್ಯಾರಂಟಿ ಮೂಲ ಆಗಬಹುದಾ ಅಥವಾ ನಿಮಗೆ ಪ್ಲಸ್ ಆಗ್ಬೋದಾ? ಮತ್ತು ನಮ್ಮ ಕಮಿಟಿ ಒಳಗೆ ಈಗ ನಾವು 8 ಮಂದಿ ಸದಸ್ಯರೊಳಗೆ ಎಲ್ಲರದು ಒಮ್ಮತ ಐತ್ರಿ. ನಾವು ಯಾವುದೇ ವಿಟ್ಲಾಪುರದವ್ರು ಆತ ಗುರುವಿನಹಳ್ಳಿ ಅವ್ರು ಆತ ನಾವು ಏನೋ ಒಂದು ಪ್ರೊಜೆಕ್ಟ್ ಮಾಡಕತ್ರ ಏನೋ ಸ್ಕೀಮ್ ಮಾಡಕತ್ರೂ ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರದಿಂದ ಅದಾರೆ. ಈ PDO ಅವ್ರ ಬೆಂಬಲ ಯಾವ ರೀತಿ ಇದೆ ನಿಮಗೆ? ಇದೆ ಸರ್. ಆಮೇಲೆ ನಿಮ್ಮ ಯುವರ್ ಆಗಿರ್ತಕ್ಕಂಥ ಜಗದೀಶ್ ಕಮಾಲ್ ಅವರು, ಹೌದು ಸರ್, ಅವ್ರ ಸಪೋರ್ಟ್ ಯಾವ ರೀತಿ ಇದೆ? ಇದೆ ಸರ್. ಯಾವುದಾದ್ರೂ ಒಳ್ಳೇದೊಂದು ಸ್ಕೀಮ್ ಮಾಡಕತ್ತೀವಿ ಅಂದರೆ ಅದಕ್ಕೆ ಆತ್ರಿಪ ಮಾಡಿರಿ ಅಂತ ಅವರು ಹೇಳ್ತಾರೆ ರೀ, ಮತ್ತು ನಮ್ಮ PDO ಅವರು ಹೇಳ್ತಾರೆ, ಎಲ್ಲ ಜನನೂ ಸಪೋರ್ಟ್ ಮಾಡ್ತಾರೆ ರೀ. ಊರನ್ನ ನಮ್ಮ ವಿಟ್ಲಾಪುರದ ಗ್ರಾಮಸ್ಥರಾತ, ನಮ್ಮ ಗುರುವಿನಹಳ್ಳಿ ಗ್ರಾಮಸ್ಥರಾತ ಜನನೂ ಸಪೋರ್ಟ್ ಮಾಡ್ತಾರೆ, ನಮ್ಮ ಸದಸ್ಯರು ಸಪೋರ್ಟ್ ಮಾಡ್ತಾರೆ, ನಮ್ಮ ಆಡಳಿತ ಅಧಿಕಾರಿಗಳು ಅವರು ಸಪೋರ್ಟ್ ಮಾಡ್ತಾರೆ, ನಮ್ಮ ಯುವ ಅವರು ಸಪೋರ್ಟ್ ಮಾಡ್ತಾರೆ. ಹಂಗೆಲ್ಲ ಏನಿಲ್ಲ. ಸರ್ಕಾರಗಳ ಕೊಡ್ತಕ್ಕಂಥ ಯೋಜನೆಗಳ ಬೇರೆ, ಜನಸಾಮಾನ್ಯರ ನಮ್ಮಂಥ ಕ್ಷೇತ್ರದೊಳಗಿರ್ತಕ್ಕಂಥವ್ರೆ ಮತ್ತು ಹತ್ತಿರದೊಳಗಿರ್ತಕ್ಕಂಥವ್ರೆ ಅವ್ರ ಸೌಲಭ್ಯಗಳ ಬೇರೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ, ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೆದಿದ್ದಾರೆ. ಗ್ರೌಂಡ್ ರಿಪೋರ್ಟಿಂಗ್ ನಡೆದಿರುವಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೆದಿರುವಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಅವಧಿ ಮುಗಿಯಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥವರಾಗಿರಲಿ, ಉಪಾಧ್ಯಕ್ಷರಾಗಿರ್ತಕ್ಕಂಥವರಲ್ಲಿ ಅಲ್ಲಿಯ PDO ಅಧಿಕಾರಿಗಳನ್ನಾಗಿದೆ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರಗಳನ್ನು ವಹಿಸ್ತಾ ಇದ್ದಾರೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಡೆವಲಪ್ಮೆಂಟ್ ಅಧಿಕಾರಗಳನ್ನು ಮತ್ತು ಶಾಸಕರಾಗಿರ್ತಕ್ಕಂಥ ವಿಷಯಗಳನ್ನು ಯಾವ ರೀತಿ ನಡೀತಾ ಇದೆ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತಾ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ಎಲಿವ್ಯಾಳ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲಿವ್ಯಾಳ ತಾಲೂಕು ಪಂಚಾಯತಿ ಕ್ಷೇತ್ರದ ಗುರುವಿನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ. ನಮ್ಮ ಜೊತೆ ಗುರುವಿನಹಳ್ಳಿ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಗುರುವಿನಹಳ್ಳಿ ಗ್ರಾಮ ಪಂಚಾಯತಿ ಬರಲಿಕ್ಕೆ ವಿಶೇಷವಾಗಿ ಪ್ರಯತ್ನ ನಡೆಸಿ ಈ ಕ್ಷೇತ್ರ ಗ್ರಾಮ ಪಂಚಾಯತಿ ಆಗಲೇಬೇಕಂತ ಪಣಕ್ಕೆ ಹಠಕ್ಕೆ ಬಿದ್ದಿರ್ತಕ್ಕಂಥವರು ಕೂಡ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಒಬ್ಬರು. 2015ರಲ್ಲಿ ಗ್ರಾಮ ಪಂಚಾಯತಿ ರಚನೆ ಆಯಿತು, ಆವಾಗ ಚುನಾವಣೆಗೆ ಹೋಗಲಿಲ್ಲ. 2020-21ನೇ ಸಾಲದಲ್ಲಿ ಚುನಾವಣೆ ಬಂತು, ಆವಾಗ ಚುನಾವಣೆಗೆ ಬಂದರು. ಮತ್ತು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಎಲೆವ್ಯಾಳ ಕ್ಷೇತ್ರದಿಂದ ಇವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇವೆಲ್ಲ ವಿಷಯಗಳ ಲೆಕ್ಕಾಚಾರದ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ನಮ್ಮ ಜೊತೆ ಮಾನ್ಯ ಶ್ರೀ ಗುರುವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಬಸಪ್ಪ ಬೂದಪ್ಪನವರವರು ಇಂದು ನಮ್ಮ ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿದ್ದಾರೆ. ಮುಂಬರ್ತಾ ಇದ್ದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಇದ್ದಾರಾ ಅಥವಾ ಜನಾನೇ ಇವರ ಹೆಸರು ಬಯಸ್ತಾ ಇದ್ದಾರೆ? ಇವೆಲ್ಲ ವಿಷಯವನ್ನು ಕಂಡು ಹಿಡ್ಕೊಂಡು ಬನ್ನಿ ವೀಕ್ಷಕರು, ನಮ್ಮ ಜೊತೆ ಮಂಜುನಾಥ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಆರೋಗ್ಯವಾಗಿದೆ ಸರ್. ಓಕೆ. ರಾಜಕಾರಣ, ಗ್ರಾಮ ಪಂಚಾಯತಿ ಮತ್ತು APMC ನಾಮಿನೇಟ್ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ. ಹೌದು ಸರ್. ಸರಿ, ಇದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ನಮ್ಮ ಗ್ರೌಂಡ್ ರಿಪೋರ್ಟ್ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೂಡ ನಾವು ಕೇಳಿದ್ವಿ. ನಮ್ಮ ಗುರುವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಬೂದಪ್ಪನವರವರಿಗೆ ನಾವು ಜಡ್ಪಿ ಕಳಿಸಬೇಕು ಅಥವಾ ತಾಲೂಕು ಪಂಚಾಯತಿಗೆ 2ರಲ್ಲಿ 1ಕ್ಕೆ ನಾವು ಕಳಿಸ್ಬೇಕಂತೇಳಿ ನಿರ್ಧಾರ ಇಟ್ಕೊಂಡಿದ್ದು ಜನ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಕೊಡ್ತೀವಿ ಸರ್, ನಂತರ ನಾನು ಗ್ರಾಮ ಪಂಚಾಯತಿ ಕಡೆ ಬರ್ತೇನೆ. ಓಕೆ ಸರ್. ಸರ್, ನಾವು ಯಾವಾಗಿದ್ದರೂ ನಮಗೆ ತಿಳುವಳಿಕೆ ಬಂದಾಗಿದ್ದರೆ ನಾವು BJP ಪಕ್ಷದೊಳಗೆ ಇರ್ತಕ್ಕಂಥ ಸರ್. BJP ಪಕ್ಷದೊಳಗೆ ಇರ್ತಕ್ಕಂಥ ಈಗಿನ ನಾಯಕರು MR ಪಾಟೀಲ್ ರಾತ್ರಿ, ಜೋಶಿ ಅವರಾತ್ರಿ, ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಭರಮಣ್ಣ ಮೂಳೆ ಆರತ್ರಿ, ಶಿವ ಹಿರೇಗೌಡ ರಾತ್ರಿ, ಪ್ರಕಾಶ್ ಕುಬೇಳ ಆತ್ರಿ, ಇವರೆಲ್ಲ ನಮ್ಮ ನಾಯಕರೇ, ಪಕ್ಷದ ನಾಯಕರೇ. ಅವರ ಆದೇಶದ ಮೇರೆಗೆ ನಾವು ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡ್ಕೊತ ಇಲ್ಲಿವರೆಗೂ ಬಂದೇವ್ರಿ ನಾವು. ಈಗ ನಾವಾದರೂ ಅವರು ಕೊಟ್ಟಂಥ ಸ್ಕೀಮ್ ಆತ, ಅವ್ರು ಮಾಡಿದಂಥ ಆದೇಶ ಆತ, ಪಕ್ಷದ ಚಟುವಟಿಕೆಗಳನ್ನಾತ ಅವ್ರು ಯಾವ ರೀತಿ ಅವ್ರ ಮಾರ್ಗದರ್ಶನ ತೋರಿಸ್ತಾರೆ ಅದೇ ಪ್ರಕಾರನ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ನಾವು ಬರಾಕತ್ತೀವಿ ರೀ. ಸರಿ, ಈ ಜನಸಾಮಾನ್ಯರು, ನಾವು ಕೆಲವೊಂದು ಜನಸಾಮಾನ್ಯರ ಹತ್ರ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು ಬಯಸ್ತಾ ಇದ್ದಾರೆ.
ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಅಂತೇಳಿ. ಇದರಲ್ಲಿ ಯಾವ ವಿಷಯ ಸರಿ ಇದೆ, ಯಾವ ವಿಷಯ ತಪ್ಪಿದೆ? ಇಲ್ಲ ಸರ್, ನಾವು ಪಕ್ಷದ ತರವಾಗಿ ಅಲ್ಲಿಂದ ನಮಗೆ ಬುದ್ಧಿ ಬಂದಾಗಿಂದ್ರೆ ಈಗಿನವರೆಗೂ ಅಂದರೆ ಚುನಾವಣೆ MLA MP ಹಿಂಗೆ ಗೊತ್ತಾಗೋವರೆಗೂ ನಾವು ಯಾವುದಕ್ಕೂ ಹೋಗಿದ್ದಿಲ್ಲ. ಆದರೆ ನಮ್ಗೆ ಗೊತ್ತಾದ ನಂತರ BJP ಪಕ್ಷದೊಳಗನೆ ದುಡ್ಕೊಂಡು ಬಂದಾರೆ. ನಾವು BJP ಪಕ್ಷದೊಳಗನೆ ದುಡ್ಕೊಂಡು ಬಂದಾರೆ ಮತ್ತು BJP ಒಳಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಸ್ವಲ್ಪ ಹತ್ತಿರದವ್ರು. ಹೀಗಾಗಿ ಅವ್ರು ಹೇಳಿದ್ದ ಎಲ್ಲ ಪಕ್ಷದ ಚಟುವಟಿಕೆಗಳನ್ನು ಮತ್ತು ಸಂಘಟನೆಗಳನ್ನು ಮಾಡ್ಕೊಂಡು ಬಂದವಲ್ಲ ರೀ. ಆ ವಿಚಾರವಾಗಿ ಅವರ ಜನ ಇಲ್ಲ ಇವ್ರು ನಿಲ್ಸು ಮಾಡುವಂಥ ಅಭಿಪ್ರಾಯ ಇಟ್ಟಿರ್ಬೇಕು ರೀ. ಸರಿ, ಹಾಗಾದರೆ ತಾವು ಕೂಡ ರೆಡಿ ಆಗಿರ್ಬೋದಾ ತಾಲೂಕು ಪಂಚಾಯತಿ ಕ್ಷೇತ್ರ, ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ? ನಮ್ಮ ಸುತ್ತಮುತ್ತ ನಮ್ಮದು ತಾಲೂಕು ಪಂಚಾಯತ್ ಕ್ಷೇತ್ರ ಬರ್ತದೆ ರೀ, ಗುರುವಿನಹಳ್ಳಿ ತಾಲೂಕು ಪಂಚಾಯತ್ ಕ್ಷೇತ್ರ. ಅದು ಗುರುವಿನಹಳ್ಳಿ ಬರುತ್ತಾ ಅಥವಾ ಎಲಿವಾಳ ಜಿಲ್ಲಾ ಪಂಚಾಯತ್ ರೀ. ನಮ್ಮ ಗುರುವಿನಹಳ್ಳಿನೇ ತಾಲೂಕು ಪಂಚಾಯತ್ ಕ್ಷೇತ್ರ. ಗುರುವಿನಹಳ್ಳಿನ ತಾಲೂಕು ಪಂಚಾಯತ್ ಕ್ಷೇತ್ರ. ಹೌದು. ನಮ್ಮಲ್ಲಿ ಜನ ನಮ್ಮೂರ ಗ್ರಾಮಸ್ಥರು, ನಮ್ಮೂರು ಹಿರಿಯರು ಮತ್ತು ನಮ್ಮ ಪಕ್ಷದ ನಾಯಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲ ಇಲ್ಪ ನೀವು ಮಾಡಿ ಏನೋ ಒಂದು ಹೆಸರು ಚಲೋ ಐತಿ ಅಂತೇಳಿ ಪಕ್ಷದಿಂದ ಹೇಳಿದ್ರೆ ನಾವು ರೆಡಿ ಆದಕ್ಕೆ. ತಾಲೂಕು ಪಂಚಾಯತಿಗೆ ತಾವು? ಇಲ್ಲ, ತಾಲೂಕು ಪಂಚಾಯತಿಗೆ. ಅದೇ ತಾಲೂಕು ಪಂಚಾಯತಿ ಕ್ಷೇತ್ರ ಚುನಾವಣೆಗೆ ತಾವು ರೆಡಿ ಆಗಿದ್ದೀರಿ? ರೆಡಿ ಆಗಿದೆ. ಸರಿ, ಓಕೆ. ತಾಲೂಕು ಪಂಚಾಯತಿ ಚುನಾವಣೆಗೆ ತಾವು ರೆಡಿ ಆಗಿದ್ದೀರಿ. ಜನಸಾಮಾನ್ಯರು ಇಷ್ಟು ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಯಾಕೆ ಅಂತೇಳಿ? ಅದ ಹೇಳಿದ್ದೇನೆ ಸರ್. ಈಗ ನಾವು ಪಕ್ಷದಿಂದ ಏನು ದುಡಿಯಾಕ್ತೇವಲ್ಲ ರೀ, ಪಕ್ಷದಿಂದ ಮೇಲಿನವರ ಆದೇಶಗಳನ್ನು ಪರಿಪೂರ್ಣವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಇವತ್ತಿನ ಮಟ್ಟನೂ ಮಾಡ್ಕೊತ ಬಂದೀವಿ. ಅವರು ನಮ್ಮ MP ಅವರಾಗಲಿ, ನಮ್ಮ MLA ಅವರಾಗಲಿ ಮತ್ತು ನಮ್ಮದು ಏನು ನಮ್ಮ BJP ಟೀಮ್ನವ್ರು ಏನೋ ಹೇಳಿರಿ ಅದನ್ನು ಊರಿಗೆ ತಂದು ಮುಟ್ಟಿಸೋದು, ಗ್ರ್ಯಾಂಟ್ಗಳನ್ನು ಹೇಳೋದು ಮತ್ತು ಸಂಘಟನೆಗಳನ್ನು ಮಾಡೋದು, ಫಂಕ್ಷನ್ಗಳನ್ನು ಮಾಡೋದು, ಅವ್ರು ಕರೆದಾಗ ಅಟೆಂಡ್ ಆಗೋದು ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಕ್ಕೆ ಮತ್ತು ನಮ್ಮ ಮೇಲೆ ವಿಶ್ವಾಸ ಬಂದೈತಿ ಅವ್ರಿಗೆ. ಸರಿ, ಹಾಗಾದರೆ ಗುರುವಿನಹಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಅವಕಾಶ ಸಿಕ್ಕಿದೆ, ಆಕಾಂಕ್ಷಿಗಿಂತ ಅಭ್ಯರ್ಥಿನೇ? ಹೌದೌದು ರೀ. ಸರಿ, ಓಕೆ. ಈ ಗ್ರಾಮ ಪಂಚಾಯತಿ 2015ರಿಂದ 2025ವರೆಗೆ ಈಗ ಬಂದು 10 ವರ್ಷ ಆಯಿತು. 2 ಚುನಾವಣೆ ಆಯಿತು. ಮೊದಲನೇ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಲಿಲ್ಲ, ನಿಮ್ಮ ಪಂಚಾಯತಿ ಬಂದಾಗ. 2ನೇ ಚುನಾವಣೆಯಲ್ಲಿ ಕೂಡ ನೀವು ಸ್ಪರ್ಧೆ ಮಾಡಿದವರು. ಆದರೆ ಈ ಪಂಚಾಯತಿ ಬರಲಿಕ್ಕೂ ಕೂಡ ನೀವು ಒಂದು ಇದರಲ್ಲಿ ಪಾತ್ರಧಾರಕರು ಅಂತ ನಾವು ಹೆಸರು ಕೇಳಿದ್ದೀವಿ. ಹೌದಾ ಸರ್? ಅಂದರೆ ನಮ್ಮದು ಇದು ಸ್ವಲ್ಪ ಇದ್ರ ಬಗ್ಗೆ ಹಗ್ಗಿನ ಜಗ್ಗಾಟ, ಅನೇಕ ಚುನಾವಣೆ ಬಹಿಷ್ಕಾರ ಮಾಡಿದ್ರಿ, ಭಾಳ ಹೌದು ಸರ್. ಅದರೊಳಗೆ ಭಾಳ ಫೈಟ್ ಮಾಡೀವ್ರಿ. ನಮ್ಮದು ಒಂದು ಗ್ರಾಮ ಪಂಚಾಯತಿ ಹೋರಾಟ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡಿದ್ರಿ. ಅದರೊಳಗೆ ನಮ್ಮ ಊರಿನ ಹುಡುಗರು ಸ್ವಲ್ಪ ಎಜುಕೇಟೆಡ್ ಹುಡುಗರು ಎಲ್ಲ ನಾಲೆಜ್ ಹುಡುಗರು ಅದಾರ ಮತ್ತು ಊರಿನ ಗ್ರಾಮಸ್ಥರ ಹಿರಿಯರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ. ಮತ್ತು ನಾವು BD ಹಿರೇಮಠ ಅಂತೇಳಿ ವಕೀಲರು ಇರ್ತಲ್ಲ ರೀ, ಆ ವಕೀಲರ ಮೂಲಕ ನಾವು ಕೋರ್ಟಿಗೆ ಹೋದ್ರಿ. ಯಾಕಂದ್ರೆ ನಮ್ಮದು ಗ್ರಾಮ ಪಂಚಾಯತಿ ಸ್ಥಳಾಂತರ ಆಗೈತಿ. ನಮಗೆ ಗ್ರಾಮ ಪಂಚಾಯತಿ ನಮ್ಮ ಕೇಂದ್ರ ಸ್ಥಾನ ಗುರುನಹಳ್ಳಿ ಇರುತ್ತೆ. ನಮ್ಮ ಗುರುನಹಳ್ಳಿಯನ್ನು ಕೊಡ್ಬೇಕಂತೇಳಿ ನಾವು ಎಷ್ಟೋ ಸಲ ಫೈಟ್ ಮಾಡೀವಿ ಮತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡೀವಿ ಮತ್ತು DC ಆಫೀಸ್ ಒಳಗೆ ಸ್ಟ್ರೈಕ್ ಮಾಡೀವಿ ಮತ್ತು ಬೇರೆ ಪಂಚಾಯತಿಗೆ ಹಾಕಿದ್ರಿ ಅವರು. ಆ ಬೇರೆ ಪಂಚಾಯತಿಯಿಂದ ಸೌಲಭ್ಯಗಳನ್ನು ತೊಗೊಳಾರ್ದಂಗೆ. ಯಾವ ಪಂಚಾಯತಿ ಹಾಕಿದ್ರಿ? ನಮ್ಮ ಫಸ್ಟ್ ಇರೋದು ಗುರುನಹಳ್ಳಿ ಗ್ರಾಮ ಪಂಚಾಯತಿ ಇತ್ತು ರೀ. ಅದೇ ಗುರುನಹಳ್ಳಿ ಗ್ರಾಮ ಪಂಚಾಯತಿನ ಮಳಲಿ ಕೇಂದ್ರ ಸ್ಥಾನ ಮಾಡಿದ್ರು. ಆ ಮಳಲಿ ಕೇಂದ್ರ ಸ್ಥಾನ ಮಾಡಿಂದ ಮಳಲಿ ಒಳಗೆ ನೀವು ಸೌಲಭ್ಯಗಳನ್ನು ತೋರಿ ಅಂತ ನಮಗೆ ಆದೇಶ ಬಂತು ರೀ. ಆದರೆ ನಾವು ಅದನ್ನು ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಕೇಂದ್ರ ಸ್ಥಾನ ನಮ್ಗೆ ಕೊಡ್ರಿ, ಆ ಬಳಿಕ ನಾವು ನಮ್ಮ ಊರಿನ ಸೌಲಭ್ಯ ನೋಡ್ತೇವೆ ಅಂತೇಳಿ ಒಂದು ಗಟ್ರ ಆತ್ರಿ, ಒಂದು ನೀರಿನ ವ್ಯವಸ್ಥೆ ಆಯ್ತು, ಯಾವ ಥರದ್ದು ನಾವು ಅವ್ರ ಕಡೆ ಯೋಜನೆ ತೊಗೊಳಕ್ಕೆ ಹೋಗಲಿಲ್ಲ. ಅಂದರೆ ನಾವು ಪಂಚಾಯತಿ ವೈಸ್ ಗ್ರಾಮವನ್ನು ಹೊರತುಪಡಿಸ್ಕೊಂಡ್ಬಿಟ್ವಿ. ನಮ್ಗೆ ಯಾರ್ದು ಸ್ಕೀಮ್ ಬೇಡ, ನಮ್ಮ ಕೇಂದ್ರ ಸ್ಥಾನ ನಮ್ಗೆ ಕೊಡಮಟ ಅಂತೇಳಿ ಬಹಿಷ್ಕಾರ ಮಾಡ್ಕೊಂಡು ಬಂದ್ವಿ. ಆ ಬಳಿಕ ಏನಾತ್ರಿ, ಜಗದೀಶ್ ಶೆಟ್ಟರ್ CM ಆಗಿಂದ ಒಂದು 5 ಮಂದಿದು ಒಂದು ತಂಡ ರಚನೆ ಮಾಡಿದ್ರಿ. 5 ಮಂದಿದು ಒಂದು ತಂಡ ರಚನೆ ಮಾಡಿಂದ ಅದರೊಳಗೆ ನಮ್ಮ ಧಾರವಾಡ ಜಿಲ್ಲಾದೊಳಗೆ 7 ಪಂಚಾಯತಿಗಳನ್ನು ಕೊಟ್ಟಿರಿ. 7 ಪಂಚಾಯತಿ ಒಳಗೆ ನಮ್ಮದು ಒಂದು ಗುರುನಹಳ್ಳಿ ಗ್ರಾಮ ಪಂಚಾಯತಿಯನ್ನು ಘೋಷಣೆ ಮಾಡಿದ್ರು. ಅವ ನಮ್ಮ ಕೇಂದ್ರ ಸ್ಥಾನ ಏನು ಹೊಳೆ ಬಂತಲ್ಲ ರೀ, ಅವಾಗಿಂದ ನಮ್ಮ ಡೆವಲಪ್ಮೆಂಟ್ ಚಲೋ ಆಗ್ಯಾವ. ಅಂದ್ರೆ 10 ವರ್ಷ ಮಿನಿಮಮ್ 10 ವರ್ಷ ನಮ್ಗೆ ಯಾವುದೂ ಡೆವಲಪ್ಮೆಂಟ್ ಇಲ್ಲ ರೀ. ಗಟ್ರ ಆಯ್ತು, ನೀರಾಯ್ತು, ರಸ್ತೆ ಆಯ್ತು, ಯಾವ ಅಭಿವೃದ್ಧಿನೂ ಆಗಿಲ್ಲ. ಅಂದರೆ ಈ 10 ವರ್ಷದೊಳಗೆ ಏನಾಗ್ಯಾವಲ್ಲ ರೀ, ನಮ್ಮ ಹಿಂದಿನ ಕಮಿಟಿ ಸದಸ್ಯರು, ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಈಗ ನಾವು 2ನೇ ಪ್ರತಿನಿಧಿಗಳು. ನಾವು ನಮ್ಮ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಬಂದಿಂದ ನಾವು 2ನೇ ಪೀರಿಯಡ್ನೊಳಗೆ ಬಂದಾರೆ. ನಾವೇನು ಮಾಡೀವಿ ಅಷ್ಟೇ ರೀ. ಮತ್ತು ಪ್ಲಸ್ ನಮ್ಮ MP ಅವರು ಸಾಕಷ್ಟು ಫಂಡ್ಗಳನ್ನು ಕೊಟ್ಟಾರೆ ರೀ, ಮತ್ತು MLA ಅವರು ಕೊಟ್ಟಾರ, ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಅವ್ರು ಕೊಟ್ಟಾರ, ತಾಲೂಕು ಪಂಚಾಯತಿ ಅವ್ರು ಕೊಟ್ಟಾರ. ಇವ್ರ ಕಡೆಯಿಂದ ಏನು ಬಂದಾವಲ್ಲ ರೀ, ಅವಷ್ಟೇ ಸೌಲಭ್ಯ ನಮ್ಮೂರಿಗೆ. ಆದರೂ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಭಾಳ ಅದಾವೆ. ಸರಿ, ಮೊದಲನೇ ಬಾರಿ ಪಂಚಾಯತಿ ನಿಮ್ಮೂರಿಗೆ ಬಂತು. ಹೌದು. ಹೊಳ್ಳಿ ನಿಮ್ಮ ಪಂಚಾಯತಿ ನಿಮಗೆ ಕೇಂದ್ರ ಸ್ಥಾನಕ್ಕೆ ಬಂತು. ಹೌದು. ಬಂದಂಥ ಸಂದರ್ಭದಲ್ಲಿ ನೀವು ಯಾಕೆ ಸ್ಪರ್ಧೆ ಆ ಚುನಾವಣೆಗೆ ಅವಾಗ ಹೋಗ್ಬೇಕಂತ ನಿರ್ಣಯ ಇಟ್ಕೊಂಡಿದ್ರೆ ಅಥವಾ ಹೋಗ್ಬಾರ್ದಂತ ಇಟ್ಕೊಂಡಿದ್ರೆ? ಇಲ್ಲ, ಹಾಗೆ ಎಲ್ಲ ಏನಿದ್ದಿಲ್ಲ ರೀ. ನಮ್ದು ನಾವು ಸ್ಥಾನಿಕವಾಗಿ ಗ್ರಾಮ ಪಂಚಾಯತಿ ಮಾಡಬಾರ್ದು ಅನ್ನೋದು ಇತ್ತು. ಅಂದ್ರೆ ಆ ಟೈಮ್ ಒಳಗೆ ನಾವು ನಮ್ಮ ನಾಯಕರೆಲ್ಲ ಕೂಡಿ ನನಗೆ APMCಗೆ ನಾಮ ನಿರ್ದೇಶನ ಸದಸ್ಯರು ಮಾಡಿದ್ರಿ, ನಾಮಿನೇಟ್ ಮಾಡಿದ್ರೆ. ಮತ್ತು ಒಂದು ಸ್ಥಾನದೊಳಗೆ ಇದ್ವಿ ನಾವು. ಅದಂದ್ರೆ ನಮ್ಮ ನಾಯಕರು ಏನು ಹೇಳ್ತಾರೆ ಅದಷ್ಟೇ ಮಾಡ್ತೀವಿ ನಾವು. ಇಂಥದ್ದು ಮಾಡಪ್ಪ ಅಂದ್ರೆ ಅವರಾಗಲೇ ಕರೆದು ಅವರಾಗಲೇ ಮಾಡಿದಾಗ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಹಿಂಗಿತ್ತು ರೀ. ಸರಿ, ಓಕೆ. ಈ ಗ್ರಾಮ ಪಂಚಾಯತಿಗೆ 2ನೇ ಬಾರಿಗೆ ನೀವು ಬಂದ್ರಿ. ಹಾಂ, 2ನೇ ಬಾರಿ ಅಂದರೆ 2ನೇ ಫೀಲ್ಡಿಗೆ ನೀವು 2ನೇ ಫೀಲ್ಡಿಗೆ. ಹೌದು, 2ನೇ ಫೀಲ್ಡಿಗೆ ಬಂದ್ರಿ. ಅದಕ್ಕಿಂತ ಮುಂಚೆ APMC ನಾಮಿನಲ್ ಸದಸ್ಯರಾಗಿ, ಹೌದ್ರಿ, ಅಂದರೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರಿ. ಅಲ್ಲಿಯ ಕೆಲಸ ಕಾರ್ಯಗಳಿಗೂ ಈ ಪಂಚಾಯತಿಯ ಚುನಾವಣೆ ಬಂದಮೇಲೆ ನೀವು ಮೊದಲಿಗೆ 2.5 ವರ್ಷ ಸದಸ್ಯರಾದ್ರಿ, 2.5 ವರ್ಷ ಕೊನೆ ಹಂತದಲ್ಲಿ ಅಧ್ಯಕ್ಷರಾದ್ರಿ. ಅಲ್ಲಿಯ ಕೆಲಸ ಕಾರ್ಯಗಳಿಗೂ ಇಲ್ಲಿಯ ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳಿಗೂ ಇರುವಂಥ ವ್ಯತ್ಯಾಸಗಳೇನು ಸರ್? ವ್ಯತ್ಯಾಸ ಅಂದ್ರೆ ಸರ್, ಅಲ್ಲೇ ನಾವು ನಮ್ಮದು ಕಮಿಟಿ APMC ಒಳಗೆ ನಮ್ಮದಾದಂಥ ಒಂದು ಕಮಿಟಿ ಇರ್ತೈತೆ ರೀ. ಆ ಕಮಿಟಿ ಒಳಗೆ ನಾವು ಸದಸ್ಯರು ಏನು ಮಾಡ್ತೀವಿ ಅದಷ್ಟೇ ನಿರ್ಣಯ ಆಕೈತಿ. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಜನರ ಮಧ್ಯೆ ಹೋಗ್ತೀವಿ, ಜನರ ಬೇಡಿಕೆಗಳನ್ನು ಡೈರೆಕ್ಟಾಗಿ ಕೇಳ್ತೀವಿ, ಆಗ ಹೋಗೋಗಳನ್ನು ಡೈರೆಕ್ಟಾಗಿ ಮಾತಾಡ್ತೀವಿ. ಯಾವ್ದು ಬೇಡಿಕೆ ಯಾವ ಟೈಪ್ ಐತಿ ಏನನ್ನು ಜನರ ಮಧ್ಯದೊಳಗೆ ಇದು ಗ್ರಾಮ ಪಂಚಾಯತಿ ನಡೆಯೋದ್ರಿಂದ
ನೇರವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಅಂದ್ರೆ ಗ್ರಾಮ ಪಂಚಾಯತಿ. ಇನ್ನು ಬೇರೆ ಯಾವ ಇಲಾಖೆ ಒಳಗೂ ಈ ಟೈಪ್ ಇಲ್ಲರಿ. ಯಾಕಂದ್ರೆ ಈ ನಾವು ಜನಪ್ರತಿನಿಧಿ ಆಗಲಿ, ಅಧ್ಯಕ್ಷರಾಗಲಿ, ಪಿ ಡಿ ಅವರಾಗಲಿ ಡೈರೆಕ್ಟ್ ಜನರನ್ನ ಭೇಟಿಯಾಗುವಂಥ ಒಂದು ಯೋಜನೆ ಅಂದ್ರೆ ಗ್ರಾಮ ಪಂಚಾಯತಿನ ರೀ. ಸರಿ, ಈ 2.5 ವರ್ಷ ಮೆಂಬರ್ ಆಗಿದ್ದಾಗ ಹ್ಞೂ ತಾವು ಮಾಡಿರ್ತಕ್ಕಂಥ ಈ ಗ್ರಾಮಕ್ಕೆ ಸೌಲಭ್ಯಗಳನ್ನು ಒಂದು 10-15 ವರ್ಷದಿಂದ ಬಹಿಷ್ಕಾರ ಹಾಕಿದ್ರಿ. ಹೌದ್ರಿ. ಈಗ ಬಹಿಷ್ಕಾರದಿಂದ ನಿಮ್ಮ ಕೇಂದ್ರ ಸ್ಥಾನ ಆದಾಗಿಂದ ಇಲ್ಲಿ ಮಾಡಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು, ಡೆವಲಪ್ಮೆಂಟ್ ರಸ್ತೆಗಳನ್ನು ಮತ್ತು ಅನೇಕ ವಿಚಾರಗಳನ್ನು, ಯಾವ್ಯಾವ ಕೆಲಸಗಳನ್ನು ಇಲ್ಲಿ ನಿಮ್ಮ ಆಡಳಿತದಲ್ಲಿ ಈ 5 ವರ್ಷದಲ್ಲಿ ಕಂಪ್ಲೀಟ್ ಆಗಿದೆ? ಸರ್, ಈಗ ನಮ್ಮ ಫೀಲ್ಡ್ ಒಳಗೆ ಬಂದಿಂದ ನಮ್ಮ ಹಿಂದಿನವರು ಗ್ರಾಮ ಪಂಚಾಯತಿ ಸದಸ್ಯರಾತು ಅಧ್ಯಕ್ಷರಾತು ಮಾಡ್ಯಾರಿ, ಅವರು ಮಾಡ್ಯಾರ. ಈಗ ನಾವು 5 ವರ್ಷ ಬಂದಿಂದ 2.5 ವರ್ಷ ನಮ್ಮದು SC ಬಂದಿತ್ತು ಅಧ್ಯಕ್ಷ ಸ್ಥಾನ. 2.5 ವರ್ಷ ಆದ ನಂತರ ನಮ್ಮ ಸಾಮಾನ್ಯ ಜನರಲ್ ಬಂತು, ಅದರೊಳಗೆ ನಾ ಏನು ರೀ. ಈಗ ನಮ್ಮದು 5 ವರ್ಷ ಫೀಲ್ಡ್ ಒಳಗೆ ಒಂದು ಆಲ್ಮೋಸ್ಟ್ ಒಂದು 60 ಲಕ್ಷ ರೂಪಾಯಿ ರಸ್ತೆ, ಒಂದು 13 ಲಕ್ಷ ರೂಪಾಯಿ ರಸ್ತೆ, CC ರಸ್ತೆ, ಅತಂತ್ರ ಒಂದು ಮಿನಿಮಮ್ ಒಂದು 4-5 ಬಿಲ್ಡಿಂಗ್ ರೀ. ರೈತ ಭವನ ಆತು, ಮಹಿಳಾ ಮಂಡಳ ಆತು, ಮತ್ತು ಶಾಲೆ ಮಕ್ಕಳಿಗೆ ಭೋಜನಾಲಯ ಬಿಲ್ಡಿಂಗ್ ಆತು, ಅತಂತ್ರ 1-2 ಅಂಗನವಾಡಿ ಕೇಂದ್ರ ಆತು, ಮತ್ತು ಇದು ನಮ್ಮ ಗ್ರಾಮ ಪಂಚಾಯತಿ ಆತು. ಇವೆಲ್ಲ ನಾವು ಬಂದಿಂದನೇ ಕಾರ್ಯರೂಪಕ್ಕೆ ಬಂದಂಥವ್ರಿ. ಬಿಲ್ಡಿಂಗ್ ಆತು, ಕೆಲಸ ವರ್ಕ್ ಆತು. ಸರಿ, ಈ ಮೂಲಭೂತ ಸೌಕರ್ಯ ಅವಶ್ಯವಾಗಿ ಬೇಕಾಗಿರತಕ್ಕಂಥ ಬಯಲು ಶೌಚಾಲಯ ಮುಕ್ತಗಳನ್ನಾಗಿರಲಿ. ಹೌದು ಸರ್, ನಮ್ಮಲ್ಲಿ ಏನೈತೆ ಒಂದು ಸೆಕೆಂಡ್ ಸರ್, ಬಯಲು ಶೌಚಾಲಯ ಮುಕ್ತಗಳನ್ನಾಗಿರಲಿ ಮತ್ತು ಕಸ ವಿಲೇವಾರಿಗಳನ್ನಾಗಿರಲಿ, ಬೈಲದಲ್ಲಿ ತಗೊಂಡೋಗಿ ಹಾಕುವಂಥದ್ದಾಗಿರಲಿ, ಅದರಿಂದ ರೋಗಗಳನ್ನು ಮತ್ತೆ ಊರಿನಲ್ಲಿ ಬರೋದಾಗಿರಲಿ, ಈ ಒಂದು ಪ್ರಾಜೆಕ್ಟ್ಗಳನ್ನಾಗಿರಲಿ, ಮತ್ತು ಚರಂಡಿಗಳನ್ನಾಗಿರಲಿ, ಮತ್ತು ಸ್ವಚ್ಛತೆಗಳನ್ನಾಗಿರಲಿ, ಈ ರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥ ದೀಪದ ವ್ಯವಸ್ಥೆಗಳನ್ನಾಗಿರಲಿ, ಮತ್ತು ಹೊಸದಾಗಿ ನಾವು ಕೇಳಿದ್ವಿ ಇಲ್ಲಿ ಸೋಲಾರ್ ಪ್ಲಾಂಟಿಗೆ ಪಂಚಾಯತಿಯಿಂದ ಲೈಟ್ ಇಲ್ಲದಂಥ ಸಂದರ್ಭದಲ್ಲಿ ಸೋಲಾರಿಂದ ಸಪ್ಲೈ ಆಗ್ತಾ ಇತ್ತು ಅಂತ ನಾವು ಅದು ಕೇಳಿದ್ವಿ. ಒಂದು 5-6 ವರ್ಷ ಕೂಡ ಯಾರು ಅಪ್ಲೈ ಮಾಡಿದ್ದಾರೆ ಅವರೇ ಸರ್ವಿಸ್ ಕೊಡಬೇಕು, ಅದೇ ಕಂಪನಿಯವ್ರು ಕೊಡಬೇಕು ಅನ್ನೋ ಸುದ್ದಿನೂ ಕೂಡ ನಾವು ಕೇಳಿದ್ವಿ. ಹೌದಾ ಸರ್, ಅದು ಹೆಂಗಿದೆ ಸರ್ ಈ ಇದರಲ್ಲಿ? ಸರ್, ನಮ್ಮಲ್ಲಿ ಗ್ರಾಮೀಣ ಪ್ರದೇಶದೊಳಗೆ ನಾವು ಸ್ವಲ್ಪ ವಿಚಾರ ಮಾಡ್ದಂಗೆ ಏನಾದರೂ ಒಂದು ಹೊಸ ಯೋಜನೆಗಳನ್ನು ಕೊಡ್ಬೇಕು ಅನ್ನೋದು ಒಂದು ನಮ್ಮ ಪಿ ಡಿ ಅವ್ರದ್ದು ನಮ್ಮದು ಒಂದು ಸ್ಕೀಮ್ ಮಾಡ್ಕೊಂಡಿವಿ ಸರ್. ನಾವು ಹಳ್ಳಿ ಒಳಗೆ ಸ್ವಲ್ಪ ರಾತ್ರಿ ಕಳ್ಳರ ಹಾವಳಿ ಜಾಸ್ತಿ, ಅತಂದ್ರೆ ನಮ್ಮದು ಕುಂಟಿ ಹೋದ್ರೆ ರಂಟಿ ಹೋದ್ರೆ, ಅತಂದ್ರೆ ಸ್ವಲ್ಪ ಈ ಕುಡುಕರ ಹಾವಳಿ, ಅತಂದ್ರೆ ಗಂಡ ಐತಿ ಜಗಳ, ಇಂಥವೆಲ್ಲ ಕೇಳಿ ನಾವು ಏನು ಮಾಡಿದ್ವಿ, ಅದನ್ನು ಒಂದು ಸರಿಪಡಿಸ್ಬೇಕನ್ನೋ ವಿಚಾರಕ್ಕೆ ನಮ್ಮೂರೊಳಗೆ ಪ್ರತಿ ಮೂಲಿಗೂ ಒಂದು 68 CC ಕ್ಯಾಮ್ರಾಗಳನ್ನು ನಾವು ಅಳವಡಿಸಿದ್ರಿ. ಅಂದರೆ ಅದರಿಂದ ಏನು ಲಾಭಪ್ಪ ಅಂದ್ರೆ, ಯಾರೋ ಒಂದು ರೈತಾಪಿ ಸಾಮಾನು ಆಗಲಿ, ಅಥವಾ ಯಾರೋ ಬ್ರೇಕ್ಸ್ ಪರ್ಸನ್ ವ್ಯಕ್ತಿ ಬಂದು ಹೋಗೋದಾಗಲಿ, ಅಥವಾ ಬೇರೆದವ್ರು ಬಂದು ಹಿಂಗೆ ಹಳ್ಳಿ ಒಳಗೆ ಸ್ವಲ್ಪ ಕಳುವು ಮಾಡೋದು ಇಂಥವೆಲ್ಲ ಜಾಸ್ತಿ ರೀ. ಆ ಟೈಮಲ್ಲಿ ಹಾಗೆಲ್ಲ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಏನು ಮಾಡಿದ್ವಿ, ಪ್ರತಿ ಮೂಲಿಗೂ CC ಕ್ಯಾಮ್ರಾ ಅಳವಡಿಸಿದ್ವಿ. ಅದರ ಆಪ್ರೇಟಿಂಗ್ ನಾವು ಪಂಚಾಯತಿ ಒಳಗೆ ಇಟ್ಕೊಂಡ್ವಿ. ಅಂದರೆ ಯಾವುದೋ ಓಣಿಗೆ ಯಾರೋ ಒಬ್ರು ಬಂದಾರ, ಏನೋ ಒಂದು ದುರ್ಘಟನೆಗಳು ನಡೆದಾವಂದ್ರೆ ನಮ್ಮ ಪಂಚಾಯತಿ ಒಳಗೆ ನೋಡೋದು, ಅವ್ರು ಕರೆಸಿ ನಾವು ಬುದ್ಧಿ ಹೇಳೋದು, ನಮ್ಮ ಕಡೆಯಿಂದ ನೀಗಿತು ಸರಿ, ನೀಗಿಲ್ಲ ಅಂದ್ರೆ ಮುಂದೆ ಕಾನೂನು ಕ್ರಮಕ್ಕೆ ಕಳಿಸ್ಬೇಕನ್ನೋ ವಿಚಾರಕ್ಕೆ ನಾವು CC ಕ್ಯಾಮ್ರಾ ಅಳವಡಿಸಿ. ಇದರಿಂದ ನಮ್ಮೂರಿಗೆ ಒಳ್ಳೇದಾಗಿತ್ತು ರೀ. ಇದರಿಂದ ನಮ್ಮೂರಿಗೆ ಆಲ್ಮೋಸ್ಟ್ ಅಂದ್ರೆ 90% ಒಳ್ಳೇದಾಗಿತ್ತು. ಮತ್ತೇನು ಮಾಡಿವಿ ಅಂದ್ರೆ ಈಗ ನಾವು ಕರೆಂಟ್ ಹೋಗೋದು ಬರೋದು ಇಂಥವೆಲ್ಲ ಮಾಡಿರ್ತೀವಿ ಹಳ್ಳಿ ಒಳಗೆ. ಅಂದ್ರೆ ಪೂರ್ತಿನೂ ಸಪ್ಲೈ ಕೊಡೋಕ್ಕಾಗಿದ್ದಿಲ್ಲ. ಮತ್ತು ನಮ್ಮದು ಸಣ್ಣ ಪಂಚಾಯತಿಗಳಿಂದ ಗ್ರ್ಯಾಂಟ್ ಕಮ್ಮಿ ಬರ್ತಿತ್ತು. ಅದರೊಳಗೆ ನಾವು ಬೀದಿ ಲಿಪ್ಪದ ಇದನ್ನ ಕಟ್ಟಬೇಕಾಗಿತ್ತು, ಅಮೌಂಟ್ ಕಟ್ಟಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ರಿ, ಒಂದು ಪ್ರಾಜೆಕ್ಟನ್ನು ನಂಬ್ಕೊಂಡ್ವಿ. 130 ಕಂಬಕ್ಕೆ ಗೋನಹಳ್ಳಿ ಒಳಗೆ, 70 ಕಂಬಕ್ಕೆ ವಿಟ್ಲಾಪದೊಳಗೆ ನಾವು ಸೋಲಾರ್ ದೀಪವನ್ನು ಅಳವಡಿಸಿದ್ವಿ. ಅಂದರೆ ತಾನೇ ಚಾರ್ಜ್ ಆಕೈತಿ, ತಾನೇ ದೀಪ ಹತ್ಕೊಂತ ಆಟೋಮೆಟಿಕ್. ಇಂಥ ಒಂದು ಸ್ಕೀಮು ಮಾಡಿದ್ವಿ ನಾವು. ಅಂದರೆ ಅದರಿಂದ ಉಳಿತಕ್ಕಂಥ ಅಮೌಂಟ್ ಗ್ರಾಮ ಪಂಚಾಯತಿ ಅವರು ಬೇರೆ ಅದಕ್ಕಾದ್ರೂ ಉಪಯೋಗ ಮಾಡ್ಕೋಬೋದು. ಸರಿ, ಹಿಂಗೆ ಈ ಶೌಚಾಲಯ ಬಗ್ಗೆ ನಾನು ಕೇಳಿದೆ, ಬಯಲು ಮುಕ್ತ ಶೌಚಾಲಯ, ಕಸ ವಿಲೇವಾರಿಗಳನ್ನು ಹೊರಗಡೆ ಮಾಡುವಂಥದ್ದು, ಇದ್ರ ಬಗ್ಗೆ ಏನಾದರೂ ಹೊಸದಾಗಿ? ಸರ್, ನಮ್ಮಲ್ಲಿ ಅದೇನು ಸ್ವಚ್ಛ ಗ್ರಾಮ ಅಭಿಯಾನ ಏನು ಬಂತಲ್ಲ ಸರ್, ಅದರೊಳಗೆ ಇದ್ದಂಥ ಊರೊಳಗೆ ಇದ್ದಂತಾಗ ಒಂದು ದೊಡ್ಡ ಜಾಗದೊಳಗೆ ನಾವು ಅದಕ್ಕೆ ಬೇಕಾದಂಥ ಬಿಲ್ಡಿಂಗನ್ನು ಕಟ್ಟಿದ್ವಿ, ಮತ್ತು ಅದಕ್ಕೆ ಬೇಕಾದಂಥ ಲೇಬರ್ಸ್ ಮಾಡಿದ್ವಿ, ಅದು ಬೇಕಾದಂಥ ಗಾಡಿ ತೊಗೊಂಬಂದು ಊರೊಳಗೆಲ್ಲ ಕಸ ಕಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ವಿಲೇವಾರಿ ಮಾಡೋದು, ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡೋದು ಅದನ್ನು ಮಾಡಿದ್ವಿ. ಪ್ರಗತಿ ಒಳಗೆ ಅದಾವೆ ಚಲೋ ಅದಾವೆ. ಮತ್ತು ಅದಕ್ಕೆ ನಮ್ಮ ಪಂಚಾಯತಿಂದ ಬಕೆಟ್ ಗಿಕೆಟ್ ಅವು ಹಸಿ ಕಸ ಒಣ ಕಸ ಮಾಡೋಕ್ಕೆ ಅವನ್ನೆಲ್ಲನೂ ಮಾಡಿ. ಈ ಶೌಚಾಲಯ ಎಷ್ಟು ನಿರ್ಮಾಣ ಆಗಿದೆ ಸರ್ ನಿಮ್ಗೆ? ಶೌಚಾಲಯ ಸಂಪೂರ್ಣ ಶೌಚಾಲಯ ಅವ್ರಿ. ಆದರೂ ಕೂಡ ಈ ಬಯಲಿನಲ್ಲಿ ನಡೀತದಲ್ಲ, ಇದಕ್ಕೆ ಏನು ಜಾಗೃತಿ ನಡೆಸ್ಕೊಂಡ್ರಿ? ಇಲ್ಲ ಸರ್, ಅವ್ರಿಗೆ ನಾವು ಬಯಲೊಳಗೆ ಯಾರು ಹೋಗ್ತಾರಲ್ರಿ, ಅವ್ರಿಗೆ ನಮ್ಮ ಗಮನಕ್ಕೆ ಬಿದ್ದರೆ ಅವ್ರದ್ದು ಪರ್ಸ್ನಲಾಗಿ ಕೇರ್ ತೊಗೊಂಡು, ಯಾಕಪ್ಪ ನೀವು ಶೌಚಾಲಯ ಕಟ್ಟಿಸ್ಕೊಂಡಿರೋ ಇಲ್ಲೋ, ಯಾಕಂದ್ರೆ ನಿಮ್ಮೊಳಗೆ ಶೌಚಾಲಯ, ನಿಮ್ಮ ಮನೆಯೊಳಗೆ ಶೌಚಾಲಯ ಐತೋ ಇಲ್ಲೋ, ಅದನ್ನೆಲ್ಲ ಕೇಳಿ ಅವ್ರ ಬಗ್ಗೆ ಕೇಳಿ ತೊಗೊಂತೀವಿ. ಸರಿ, ಓಕೆ. ಈ 4.5 ವರ್ಷದಲ್ಲಿ ಎಷ್ಟು ಗ್ರ್ಯಾಂಟ್, MP ಫಂಡ್ ಆಗಿರಲಿ, MLA ಫಂಡ್ ಆಗಿರಲಿ, ಮತ್ತು ಈ ನರೇಗಾ ಫಂಡ್ ಆಗಿರಲಿ, ಯಾವ್ಯಾವ ಗ್ರ್ಯಾಂಟ್ ನಿಮ್ಮ ಪಂಚಾಯತಿಗೆ ಬಂದಿದೆ ಸರ್? ಸರ್, ನಾವು ಸುಮಾರು ಒಂದು 2-2.5 ಕೋಟಿ ರೂಪಾಯಿ ನಮ್ಮ ಪಂಚಾಯತಿ ಒಳಗೆ ಬರ್ತಕ್ಕಂಥ ಅಮೌಂಟ್ನೊಳಗೆ ವರ್ಕ್ ಮಾಡೀವಿ. ಪ್ಲಸ್ ಇದು ಅಲ್ಲದೆ 2.5 ಕೋಟಿ ರೂಪಾಯಿ ನಮ್ಮ ಪಂಚಾಯತಿ ಸ್ಕೀಮ್ ಒಳಗೆ ಬರ್ತಕ್ಕಂಥ, ನಿಮ್ಮ ಪಂಚಾಯತಿ ನರೇಗಾ ಆಯ್ತು, 15 ಆಯ್ತು, ಒಟ್ಟೆ ಟೋಟಲ್ 2.5 ಕೋಟಿ ರೂಪಾಯಿ ನಮ್ಮ ಯೋಜನೆ ಒಳಗೆ ಅಡಿಪೆಯಿಂದ ಬರುತ್ತೆ. ಹೌದೌದು, ಎಲ್ಲ ಯೋಜನೆಯನ್ನು ಹಿಡಿದು 2.5 ಕೋಟಿ ರೂಪಾಯಿ ಕೆಲಸ ವರ್ಕ್ ಮಾಡೀವಿ. ಪ್ಲಸ್ ನಮಗೆ MP ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮಟನೂ ಬಿಲ್ಡಿಂಗ್ ಆಯ್ತು, ರಸ್ತೆ ಆಯ್ತು ಕೊಟ್ಟಾರ, ಅವನ್ನೂ ಎಲ್ಲ ಮಾಡೀವಿ. ಮಿನಿಮಮ್ ಒಂದು 4-5 ಕೋಟಿ ರೂಪಾಯಿ ಕೆಲಸ ನಾವು ಈ ನಮ್ಮ 5 ವರ್ಷ ಪೀರಿಯಡ್ ಒಳಗೆ ನಾವು ಮಾಡೀವಿ. ಸರಿ, ಈ ಶಾಸಕರ ಫಂಡಿನಿಂದ ಸರ್, ಈ ರಾಜ್ಯ ಸರ್ಕಾರ ಬಂದಾಗಿಂದ, ಈ ಶಾಸಕರು ಬಂದಾಗಿಂದ ಸರ್, ನಮ್ಗೆ ಈಗ ಏನಂದ್ರೆ MP ಅವ್ರದ್ದು ಶಾಸಕರ ಫಂಡ್ಗಿಂತನೂ MP ಅವ್ರ ಫಂಡ್ ಜಾಸ್ತಿ.
ಮೊದಲ ಇದು ಈ ಸರ್ಕಾರ ಬರೋಕ್ಕಿಂತ ಮೊದಲ ಎಂ ಪಿ ಅವರು ನಮಗೆ ಫಂಡ್ ಕೊಟ್ಟಾರೆ, ಎಮ್ ಎಲ್ ಎ ಅವರು ಫಂಡ್ ಕೊಟ್ಟಾರ. ಅವಾಗ ಎಮ್ ಎಲ್ ಎ ಅವರು ಇಲ್ಲಿ ಕುಸುಮಾವತಿ ಶಿವಳ್ಳಿ ಅವರು ಇದ್ರು, ಕುಸುಮಾವತಿ ಶಿವಳ್ಳಿ ಅವರು ಇದ್ದಾಗೂ ಅವರು ಕೊಟ್ಟಾರಿ. ಈಗಿನ ಶಾಸಕರ ಶ್ರೀ ಎಮ್ ಆರ್ ಪಾಟೀಲ್ ಅವರು ಅವರು ಫಂಡ್ ಕೊಟ್ಟಾರ. ಬಟ್ ಈ ಸರ್ಕಾರ ಬಂದಿಂದ ಅವರಿಗೆ ಸ್ವಲ್ಪ ಫಂಡಿಂದ ಭಾಳ ರಿಸ್ಕ್ ಆಗೈತ್ರಿ. ಅದಕ್ಕೆ ಸ್ವಲ್ಪ ಅಮೌಂಟ್ ಒಳಗೆ ಎಲ್ಲ ಹಳ್ಳಿಗೆ ಹಂಚೋದಾಗೈತ್ರಿ. ಸರಿ, ಓಕೆ. ನಾನು ಸಮಾಜ ವಿಚಾರ ಮಾಡ್ತಾ ಕೊನೆ ಅಂತಕ್ಕೆ ಬರ್ತಾ ಇದ್ದೀನಿ. ಓಕೆ ಸರ್. ಇನ್ನು ಉಳಿದಿರ್ತಕ್ಕಂಥ 4-5 ತಿಂಗಳ ಅವಧಿಯಲ್ಲಿ ಈ ಪಂಚಾಯತಿ ಡೆವಲಪ್ಮೆಂಟ್ ಪಾತ್ರ ಅನ್ನೋದಕ್ಕಿಂತ ನಿಮ್ಮ ಒಂದು ಬಾಡಿ ಇರುವವರಿಗೆ ಆ ಒಂದು ಕೆಲಸ ನೆಕ್ಸ್ಟ್ ನಿಮ್ಗೆ ಅವಕಾಶ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಂತ ಕನಸು ಕಾಣ್ತಾ ಇದ್ರಿ. ಹ್ಞೂ ಸರ್. ಅಂದರೆ ನಿಮ್ಮ ಕನಸೋದಕ್ಕಿಂತ ಜನಸಾಮಾನ್ಯರ ಮಾತಾಡೋ ವಿಷಯ ಮೇಲೆ ಹೋಗ್ತಾ ಇದ್ರಿ. ಆಮೇಲೆ ಮೊದಲನೇ ಹೆಜ್ಜೆ ನಿಮಗೆ ಬಂದಿದ್ದು APMC ಕೃಷಿ ಮಾರುಕಟ್ಟೆ, 2ನೇ ಹೆಜ್ಜೆ ಬಂದಿದ್ದು ಗ್ರಾಮ ಪಂಚಾಯತಿ, 3ನೇ ಹೆಜ್ಜೆಗೆ ಹೋಗ್ತಾ ಇದ್ರಿ ತಾಲೂಕು ಪಂಚಾಯತಿ, 4ನೇ ಹೆಜ್ಜೆ ಜಿಲ್ಲಾ ಪಂಚಾಯತಿ ಆಗ್ಬೋದು, 5ನೇ ಹೆಜ್ಜೆ ಅದು ಪರಮಾತ್ಮ ಬಿಟ್ಕೊಟ್ಟಿದ್ದು. ಸರಿ, ಓಕೆ. ಈ ರೀತಿ ತಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಸರ್. ಈಗ ಅಲ್ಲ, ಒಂದು ಸೆಕೆಂಡ್ ಹೋಗ್ತಾ ಇದ್ರಿ. ಈ ಟೀಮ್ ಇರುವವರಿಗೆ 8 ಜನ ಸದಸ್ಯರು ಮತ್ತೆ PDO ಹಿಡ್ಕೊಂಡ್ರೆ 9 ಜನ, ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯವರು 4 ಜನ, ಇವರೆಲ್ಲ ಒಂದು 15 ಜನರ ತಂಡ ಇರುವವರಿಗೆ, ಇದರಲ್ಲಿ ಚುನಾವಣಾ ಪ್ರತಿನಿಧಿಯಾಗಿದ್ದಂಥ 8 ಜನ. ಈ 8 ಜನರಲ್ಲಿ ವಿಶೇಷವಾಗಿ ನಾನು ಇದೇ ರೀತಿ ಮಾಡಿ ಹೋಗಬೇಕು, ಜನ ಮೆಚ್ಚಬೇಕು ಅನ್ನೋಂಥ ಕೆಲಸ ಯಾವುದಾದ್ರು ಕನಸು ಕಟ್ಕೊಂಡ್ರೆ ಸರ್? ಈಗ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ರೆ ಸರ್? ಮಾಡ್ಕೊಂಡ್ರಿ ಸರ್. ನಮ್ಮದು ಈಗ ಮೇನ್ ಬಸ್ ಸ್ಟ್ಯಾಂಡ್ ರೋಡ್ ಸರ್. ಬಸ್ ಸ್ಟ್ಯಾಂಡ್ ರೋಡ್ಗಳಿಗೆ ಎರಡೂ ಕಡೆನೂ ನಾವು ಅಗದಿ ಪಕ್ಕ CC ಗಟ್ರ ಮಾಡಿ ರಸ್ತೆಗಳನ್ನ ಡೆವಲಪ್ ಮಾಡಿ ಮತ್ತು ಬೀದಿ ದೀಪಗಳನ್ನು ಅಲ್ಲೇ ಮೇನ್ ರೋಡ್ಗೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಚೆಂದ ಮಾಡ್ಬೇಕನ್ನೋದು ಒಂದು ಪ್ರಾಜೆಕ್ಟ್ ಹಮ್ಮಿಕೊಂಡೇವ್ರಿ. ಅದು ಕೆಲವೊಂದಿಷ್ಟು ಮಾಡ್ಕೊಂಡೇವಿ. ಇನ್ನು ಕೆಲವೊಂದು ದಿವಸ ಒಳಗೆ ಇದು ಮಾಡ್ಕೊತೀವಿ, ಸ್ಟಾರ್ಟ್ ಮಾಡ್ತೀವಿ ಕೆಲಸ ಬಂದ್ರಿ. ಮತ್ತು ನಮ್ಮ ಕಮಿಟಿ ಒಳಗೆ ಈಗ ನಾವು 8 ಮಂದಿ ಸದಸ್ಯರೊಳಗೆ ಎಲ್ಲರದು ಒಮ್ಮತ ಐತ್ರಿ. ನಾವು ಯಾವುದೇ ವಿಟ್ಲಾಪುರದವ್ರು ಆತ, ಗುರುವಿನಹಳ್ಳಿಯವ್ರು ಆತ, ನಾವು ಏನೋ ಒಂದು ಪ್ರಾಜೆಕ್ಟ್ ಮಾಡಕತ್ರ, ಏನೋ ಸ್ಕೀಮ್ ಮಾಡಕತ್ರೂ ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರದಿಂದ ಅದಾರ. ಒಳ್ಳೆ ಕೆಲಸಕ್ಕೆ ಮಾತ್ರ ಅಗದಿ ಸ್ಪಂದಿಸ್ತಾರೆ. ಸರಿ, ಓಕೆ. ಯಾರು ಹಂಗೆ ಅಪೋಸಿಟ್. ಈ PDO ಅವ್ರ ಬೆಂಬಲ ಯಾವ ರೀತಿ ಇದೆ ನಿಮಗೆ? ಇದೆ ಸರ್. ಆಮೇಲೆ ನಿಮ್ಮ EO ಆಗಿರ್ತಕ್ಕಂಥ ಜಗದೀಶ್ ಕಮ್ಮಾಳ್ ಅವರು, ಅವ್ರ ಸಪೋರ್ಟ್ ಯಾವ ರೀತಿ ಇದೆ? ಇದೆ ಸರ್. ಯಾವುದಾದ್ರೂ ಒಳ್ಳೇದೊಂದು ಸ್ಕೀಮ್ ಮಾಡಕತ್ತೀವಿ ಅಂದರೆ ಅದಕ್ಕೆ ಆತ್ರಿಪ ಮಾಡಿರಿ ಅಂತ ಅವರು ಹೇಳ್ತಾರೆ ರೀ. ಮತ್ತು ನಮ್ಮ PDO ಅವರು ಹೇಳ್ತಾರೆ, ಎಲ್ಲ ಜನನೂ ಸಪೋರ್ಟ್ ಮಾಡ್ತಾರೆ. ಊರನ್ನ ನಮ್ಮ ವಿಟ್ಲಾಪುರದ ಗ್ರಾಮಸ್ಥರಾತ, ನಮ್ಮ ಗುರುವಿನಹಳ್ಳಿ ಗ್ರಾಮಸ್ಥರಾತ ಜನನೂ ಸಪೋರ್ಟ್ ಮಾಡ್ತಾರೆ, ನಮ್ಮ ಸದಸ್ಯರು ಸಪೋರ್ಟ್ ಮಾಡ್ತಾರೆ, ನಮ್ಮ ಆಡಳಿತ ಅಧಿಕಾರಿಗಳು ಅವರು ಸಪೋರ್ಟ್ ಮಾಡ್ತಾರೆ, ನಮ್ಮ EO ಅವರು ಸಪೋರ್ಟ್ ಮಾಡ್ತಾರೆ. ಹಂಗೆಲ್ಲ ಏನಿಲ್ಲ. ಸರಿ, ಸುಲಭ ಅದ ನಮ್ಮದು. ಈ ಹೊಸ ಪಂಚಾಯತಿ ಅಂತೇಳಿ ಏನಾದರೂ ಹಿಂದೇಟ್ ಹಾಕುವಂಥ ಪ್ರಯತ್ನ? ಇಲ್ಲ ಸರ್, ಹಾಗೆಲ್ಲ ಏನಿಲ್ಲ ರೀ. ಹಾಗೆಲ್ಲ ಏನಿಲ್ಲ. ನನ್ನ ಕೊನೆಯ ಪ್ರಶ್ನೆ, ತಾಲೂಕು ಪಂಚಾಯತಿ ಗುರುವಿನಹಳ್ಳಿ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದ್ದೀರಿ. ನಾಯಕರು ಕೆಟಗೇರಿ ಬಂದರೆ ನಾನು ಆಕಾಂಕ್ಷಿ ಅಲ್ಲ ಅಭ್ಯರ್ಥಿನಿ ಅನ್ನೋಂಥ ವಿಷಯನೂ ಕೂಡ ಮಾತಾಡಿದ್ರಿ. ಹೌದು ಸರ್. ಈ ಸಂದರ್ಭದಲ್ಲಿ ನಿಮ್ಮ ಚುನಾವಣೆಗೆ ಈ ಗ್ಯಾರಂಟಿ ಮುಳ್ಳಾಗಬಹುದಾ ಅಥವಾ ನಿಮಗೆ ಪ್ಲಸ್ ಆಗ್ಬೋದಾ? ಇಲ್ಲ ಸರ್, ಅದ್ರ ಬಗ್ಗೆ ನಾವೇನು ವಿಚಾರ ಮಾಡಿಲ್ಲ ರೀ. ಯಾಕಂದರೆ ಸರ್ಕಾರಗಳ ಕೊಡ್ತಕ್ಕಂಥ ಯೋಜನೆಗಳ ಬೇರೆ, ಜನಸಾಮಾನ್ಯರ ನಮ್ಮಂಥ ಕ್ಷೇತ್ರದೊಳಗಿರ್ತಕ್ಕಂಥವ್ರೆ ಮತ್ತು ಹತ್ತಿರದೊಳಗಿರ್ತಕ್ಕಂಥವ್ರೆ ಅವ್ರ ಸೌಲಭ್ಯಗಳ ಬೇರೆ. ಜನ ಅದನ್ನು ಬೇರೆ ರೀತಿಯೊಳಗೆ ನೋಡ್ತೈತಿ, ಇದನ್ನು ಬೇರೆ ರೀತಿಯೊಳಗೆ ನೋಡ್ತೈತಿ. ಇದಕ್ಕೆ ಏನು ಎಫೆಕ್ಟ್ ಇಲ್ಲ ರೀ. ಯಾಕಂದರೆ ಇವ್ನು ದಿನ ನಮ್ಗೆ ಬೆಳಗಾದ್ರೆ ನಮ್ಗೆ ಕೂಡ್ತಾನಪ್ಪ, ನಾವು ಬೇಡದಂಥ ಏನೋ ಒಂದು ತಾಲೂಕು ಪಂಚಾಯತಿ ಆಗತ್ತೆ, ತಹಸೀಲ್ದಾರ್ ಆಫೀಸ್ ಒಳಗಾತ, ಗ್ರಾಮ ಪಂಚಾಯತಿ ಒಳಗಾತ ವರ್ಕ್ ಮಾಡಿ ಕೊಡ್ತಾನೆ ಅನ್ನೋ ಒಂದು ದೃಷ್ಟಿನೇ ಬೇರೆ ಇರ್ತೈತಿ. ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ದೃಷ್ಟಿನೇ ಬೇರೆ ಇರ್ತೈತಿ. ಇದಕ್ಕೆ ಏನು ಸಂಬಂಧ ಪಡೋದಿಲ್ಲ ರೀ. ಸರಿ, ಓಕೆ. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ತಾವು ಜಿಲ್ಲಾ ಪಂಚಾಯತಿ ಯಲಗಾರ ಕ್ಷೇತ್ರದಿಂದ ಮತ್ತು ಗುರುವಿನಹಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮತ್ತು ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ, ಹಾಲಿ ಸದಸ್ಯರಾಗಿ ಮತ್ತು ಕುಂದಗೋಳ ತಾಲೂಕಿನ ಕೃಷಿ ಪತ್ತಿನ APMC ಮಾರುಕಟ್ಟೆಯ ಮಾಜಿ ನಿರ್ದೇಶಕರಾಗಿ ಒಂದು ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಒಂದು ಸಂದೇಶ ಕೊಡೋದ್ರೆ ಏನು ಕೊಡಲಿಕ್ಕೆ ಇಷ್ಟಪಡ್ತಾರೆ ಸರ್ ನಿಮ್ಮ ಕ್ಷೇತ್ರ ಜನತೆಗೆ ಆಕಾಂಕ್ಷಿಯಾಗಿ? ಏನಿಲ್ಲ ಸರ್, ನಮ್ಮ ನಾಯಕರ ಅಪೇಕ್ಷೆ ಪಟ್ಟಂಗೆ ಅವರು ಇಲ್ಲಪ್ಪ ನಿನಗೆ ಜನರೊಳಗೆ ನಿನಗೆ ಒಡನಾಟ ಚಲೋ ಐತಿ, ಅದಂತರ ಸರ್ಕಲ್ ಚಲೋ ಐತಿ, ಮತ್ತು ಊರೊಳಗೆ ಹಿರಿಯರು ಆಜುಬಾಜು ಊರೊಳಗೆಲ್ಲ ಸಪೋರ್ಟ್ ಚಲೋ ಐತಿ, ನೀ ಸ್ಪರ್ಧೆ ಮಾಡು ಅಂತಂದ್ರೆ ನಾವು ಸ್ಪರ್ಧೆ ಮಾಡೋಕೆ ರೆಡಿ ಅದಾವೆ ರೀ. ಅಕಸ್ಮಾತ್ ಅವ್ರು ಇಲ್ಲಪ್ಪ ಮತ್ತು ಬೇಡ ನಾವು ಏನು ಹೇಳ್ತೇವೆ ಅದನ್ನು ಕೇಳಿ ನಾವು ಯಾರಿಗೆ ಕೊಡ್ತೇವೆ ಅಂದ್ರೆ ಅದಕ್ಕೂ ರೆಡಿ ಅದಾವೆ. ಒಟ್ಟಿನಾಗ ನಮ್ಮ ಪಕ್ಷ, ನಮ್ಮ ನಾಯಕರು ಅವ್ರು ಏನು ಆದೇಶಗಳನ್ನು ಕೊಡ್ತಾರೆ ಅದನ್ನು ಪಾಲಿಸ್ಕೊಂಡು ಹೋಗೋದು ನಮ್ಮ ಕೆಲಸ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಿನವರೆಗೆ ಮಂಜುನಾಥ್ ಬಸಪ್ಪ ಬೋಧಪ್ಪನವರವರೇ ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಹಾಲಿ ಸದಸ್ಯರಾಗಿ ಇಷ್ಟೊತ್ತವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ಅಂದ್ಕೊಂಡಿರ್ತಕ್ಕಂಥ ತಾಲೂಕು ಪಂಚಾಯತಿ ಗುರುವಿನಹಳ್ಳಿ ಕ್ಷೇತ್ರದ ನಾಯಕರು ಅವಕಾಶ ಮಾಡಿಕೊಟ್ರೆ ನಾನು ಸ್ಪರ್ಧೆ ಮಾಡ್ತೇನೆ, ನಾಯಕರು ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ಯೋಚನೆ ಅನ್ನೋಂಥ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಆ ದೇವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಲಿ. ಆದಷ್ಟು ಬೇಗ 3ನೇ ಮೆಟ್ಟಿಲಿಗೆ ಹೋಗಬೇಕಂತ ಕನಸು ಕಾಣ್ತಾ ಇದ್ದರೆ ಆ ಕನಸು ನನಸಾಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್. ನಮಸ್ಕಾರ.